ಹಾಯ್ ಎಲ್ಲರಿಗೂ, ನಾನಿವತ್ತು ಪಾವ್ ಭಾಜಿ ಮಾಡೋ ವಿಧಾನವನ್ನು ಹೇಳುತ್ತೇನೆ. ಇಲ್ಲಿ ನಾನು 2 ಕಪ್ ಹಸಿ ಬಟಾಣಿಯನ್ನು ತಗೊಂಡಿದ್ದೇನೆ. ಇದು ನೆನೆಸ್ಬೇಕಂತಿಲ್ಲ. ಮತ್ತು 2 ಬಟಾಟೆಯನ್ನು ಕಟ್ ಮಾಡಿ ಕುಕ್ಕರಲ್ಲಿ 4-5 ವಿಸಿಲ್ ಬರುವ ತನಕ ಬೇಯಿಸಿದ್ದೇನೆ. ಇದೀಗ ಬೆಂದಿದೆ ಇದು. ನಂತರ ಇದಕ್ಕೆ 1 ಕ್ಯಾಪ್ಸಿಕಮ್, 1 ನೀರುಳ್ಳಿ, 1 ಟೊಮೆಟೊ, 1 ಕ್ಯಾರೆಟ್, 10-12 ಎಸಳು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಕಟ್ ಮಾಡಿ ಮಸಾಲಕ್ಕೆ ರೆಡಿ ಮಾಡಿ ಇಟ್ಟಿದ್ದೇನೆ. ನಂತರ ಬಟಾಣಿ ಮತ್ತು ಬಟಾಟೆಯನ್ನು ಈ ಥರ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ನಂತರ ಒಂದು ಪ್ಯಾನಲ್ಲಿ ತುಪ್ಪ ಮತ್ತು ತೆಂಗಿನೆಣ್ಣೆ ಇದು ಬಿಸಿಯಾದ ನಂತರ 1 ಟೀ ಸ್ಪೂನ್ ಜೀರಿಗೆ ಹಾಕಿದ್ದೇನೆ. ಜೀರಿಗೆ ಸ್ವಲ್ಪ ಫ್ರೈ ಆದ ನಂತರ ಬೆಳ್ಳುಳ್ಳಿ ಮತ್ತು ಕ್ಯಾರೆಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿದ್ದೇನೆ. ಎರಡೇ ನಿಮಿಷ ಫ್ರೈ ಮಾಡಿದರೆ ಸಾಕು. ನಂತರ ಕಟ್ ಮಾಡಿದ ನೀರುಳ್ಳಿ ಇದನ್ನು ಹಾಕಿ 2 ನಿಮಿಷ ಫ್ರೈ ಮಾಡಬೇಕು. ಸ್ವಲ್ಪ ಸಾಫ್ಟ್ ಬರ್ತದೆ ಅದಕ್ಕಾಗಿ. ನಂತರ ಕಟ್ ಮಾಡಿದ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊವನ್ನು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿದ್ದೇನೆ. ಇದು ಸಾಫ್ಟ್ ಆದ ನಂತರ 2 ಟೀ ಸ್ಪೂನ್ ಪಾವ್ ಭಾಜಿ ಮಸಾಲ ಪೌಡ್ರನ್ನು ಹಾಕಿದ್ದೇನೆ. ಇದು ಸರಿ ಫ್ರೈ ಮಾಡಬೇಕು. ಸ್ವಲ್ಪ ಡ್ರೈ ಆಗ್ತಾಯಿದ್ರೆ ಸ್ವಲ್ಪ ನೀರನ್ನು ಹಾಕಿ ಫ್ರೈ ಮಾಡ್ಬೋದು. ಇಲ್ಲಿ ಫ್ರೈ ಮಾಡುವಾಗ ತುಪ್ಪ, ಎಣ್ಣೆ ಅಥವಾ ಬಟರ್ ಯಾವುದು ಆಗ್ತದೆ ಫ್ರೈ ಮಾಡುವಾಗ ಹಾಕ್ಬೋದು. ಸ್ವಲ್ಪ ನೀರು ಹಾಕಿ ಒಂದು 2 ನಿಮಿಷ ಬೇಯಿಸಬೇಕು ಸಣ್ಣ ಉರಿಯಲ್ಲಿ. ನಂತರ ಪೇಸ್ಟ್ ಮಾಡಿಟ್ಟ ಬಟಾಟೆಯನ್ನು ಹಾಕಬೇಕು. ಇಲ್ಲಿಗೆ ಸ್ವಲ್ಪ ಮಸಾಲ ಪೌಡ್ರ್ ಹಾಕಿದ್ದು ಸ್ವಲ್ಪ ಕಡಿಮೆ ಆಗಿದೆ. ನಾನು ಇನ್ನೊಂದು 2 ಸ್ಪೂನ್ ಹಾಕ್ತೇನೆ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಬೇಕು. ನಾನು ಫಸ್ಟ್ ಟೈಮ್ ಹಾಕುವಾಗ ಸ್ವಲ್ಪ ಕಡಿಮೆ ಹಾಕಿದ್ದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬೋದು ಬೇಕಾದರೆ, ಮತ್ತು ಡ್ರೈ ಆಗ್ತದೆ ಇನ್ನೂ ಸಹ. ಲಾಸ್ಟಿಗೆ ಸ್ವಲ್ಪ ಬಟರ್ ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಡಬೇಕು. ನಂತರ ಪಾವನ್ನು ಕಟ್ ಮಾಡಿ ಬಟರ್, ತುಪ್ಪ ಅಥವಾ ಎಣ್ಣೆಯೊಂದಿಗೆ ಸ್ವಲ್ಪ ಫ್ರೈ ಮಾಡಬೇಕು. ಯಾವುದಾಗ್ತದೆ ಸ್ವಲ್ಪ ಬಿಸಿ ಮಾಡಿದರೆ ಸಾಕು. ಸರ್ವ್ ಮಾಡುವಾಗ ಸಣ್ಣದಾಗಿ ಕಟ್ ಮಾಡಿದ ನೀರುಳ್ಳಿ ಮತ್ತು
ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.